ನಂದು ಅಡುಗೆ ಆಗಿಲ್ಲ, ಇವಾಗ ಅಡುಗೆ ಮಾಡಬೇಕು. ಒಂದು ಗೋಬಿ ಬಂದಿದ್ದೀನಿ, ಗೋಬಿದು ಪಲ್ಯ ಮಾಡೋಣ ಅಂತ. ಫ್ರೆಶ್ ಆಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ಈಗ ಇದ್ರದ್ದು ಪಲ್ಯ ಮಾಡ್ತೀನಿ. ಇದ್ರ ಸಾರೆಲ್ಲ ಮಾಡಿದ್ರೆ ಚೆನ್ನಾಗಾಗಲ್ಲ, ಸ್ವಲ್ಪ ಪಲ್ಯ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ, ತುಂಬ ಮಾಡ್ತೀನಿ. ಆಮೇಲೆ ರಸಂ ಮಾಡಿದ್ದೀನಿ, ಈ ಕಡೆ ರೈಸ್ ಇಟ್ಟಿದ್ದೀನಿ. ಇವಾಗ ನಾನು ಸ್ಪೆಷಲ್ ಆಗಿ ಒಂದು ಮಸಾಲ ಮಜ್ಜಿಗೆ ಮಾಡ್ತೀನಿ. ಇವಾಗ ಸ್ವಲ್ಪ ಬಿಸಿಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ಫ್ರಿಜ್ಜಲ್ಲಿ ಮಾಡಿಟ್ರೆ ಕೋಲ್ಡ್ ಆಗಿದ್ರೆ ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ. ಇವತ್ತು ನಾನು ಮಸಾಲ ಮಜ್ಜಿಗೆ ಮಾಡ್ತೀನಿ. ಅದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಕೊತ್ತಂಬರಿ ಮತ್ತು ಪುದೀನ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಬೇಸಿಗೆಗಾಲ ಆಗಿದೆಯಲ್ಲ ಫ್ರೆಂಡ್ಸ್, ಏನಾದರೂ ಸ್ವಲ್ಪ ಮಜ್ಜಿಗೆ ಜ್ಯೂಸ್ ಎಲ್ಲ ಕುಡಿಯೋಣ ಅಂತ ಅನಿಸುತ್ತೆ. ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಾ ಇಲ್ಲ ಇವಾಗ, ರೈಸ್ ಎಲ್ಲ ಹೋಗೋದೇ ಇಲ್ಲ ಹೊಟ್ಟೆಗೆ, ಜಾಸ್ತಿ ಜ್ಯೂಸ್ ಕುಡಿಯೋಣ ಅಂತಲೇ ಅನಿಸೋದು. ಸಾಕಿಷ್ಟು. ಸ್ವಲ್ಪ ಶುಂಠಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಪುದೀನ, 3 ಮೆಣಸಿನ್ಕಾಯಿ ಇದೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಗ್ರೈಂಡ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಗ್ರೈಂಡ್ ಮಾಡುವ ನಾನು ಜಾಸ್ತಿ ನೀರು ಹಾಕಿಲ್ಲ, ಯಾಕಂದರೆ ಮಸಾಲ ಸ್ವಲ್ಪ ಇತ್ತಲ್ವ, ನೀರು ಜಾಸ್ತಿ ಹಾಕ್ಕೊಂಡ್ರೆ ರುಬ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೋತೀನಿ. ಒಂದು ಗ್ಲಾಸಿಗೆ ಹಾಕ್ಕೋತೀನಿ. ನೋಡಿ, ಗ್ಲಾಸಿಗೆ ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ಒಳ್ಳೆ ಗ್ರೀನ್ ಕಲರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಅದು ಐಸ್ ಕ್ಯೂಬ್ ಆಗಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಕಡೆಯಿಂದ ಒಂದು ಪಾತ್ರೆ ನೀರು ಬಿಸಿ, ಯಾಕಂದರೆ ಗೋಬಿನೂ ಕ್ಲೀನ್ ಮಾಡಿ ಕಟ್ ಮಾಡಿ ಇದರಲ್ಲಿ ಹುಳ ಎಲ್ಲ ಇದ್ದರೆ ಹೋಗುತ್ತೆ. ಅದಕ್ಕೆ ಒಂದು ಪಾತ್ರೆ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಬಿಸಿ ಮಾಡಬೇಕು. ಅಂದರೆ ಬಿಸಿ ಇರಬೇಕು, ತುಂಬ ಬಿಸಿ ಆದಮೇಲೆ ಅದಕ್ಕೆ ಗೋಬಿ ಕ್ಲೀನ್ ಮಾಡಿ ಇರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಗೋಬಿ ಗ್ರೇವಿ ಮಾಡ್ತೀನಿ ನಾನು, ಒಂಥರ ಡಿಫ್ರೆಂಟಾಗಿ ಗ್ರೇವಿ ಮಾಡ್ತೀನಿ. ಈ ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ. ನಾನು ಇವಾಗ ಚಪಾತಿ ಮಾಡಲ್ಲ, ಯಾಕಂದರೆ ಬೆಳಿಗ್ಗೆ ಆಲ್ರೆಡಿ ಚಪಾತಿ ತಿಂಡಿ ಮಾಡಿದ್ದೀನಿ. ಇವಾಗ ಚಪಾತಿ ಮಾಡಲ್ಲ. ಆಲ್ರೆಡಿ ನನ್ನ ಮಗಳು ಮನೆಗೆ ಬಂದು ಅಡುಗೆ ಆಗಿದೆ ಅಂತ ಸಿಟ್ಟಲ್ಲಿ ಕೂತಿದ್ದಾಳೆ. ಇವಾಗ ಬೇಗ ಅಡುಗೆ ಮಾಡ್ತೀನಿ ಅಂತ ಅಷ್ಟರಲ್ಲಿ ಬೇಗ ಮಾಡ್ತೀನಿ. ಫುಲ್ಲು ಗೋಬಿದು ಗ್ರೇವಿ ಹೇಗೆ ಮಾಡೋದಂತ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ಸಿಟ್ಟಲ್ಲಿ ಕೂತಿದ್ದಾಳೆ. ಅವಳಿಗೆ ಇಷ್ಟೊಂದು ಅಡುಗೆ ಮಾಡಿರಬೇಕಿತ್ತು. ನಂದು ಅಡುಗೆ ಆಗುವಾಗ ಸ್ವಲ್ಪ ಲೇಟ್ ಆಯಿತು, ಕರೆಂಟ್ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಹಾಗಾಗಿ ಇದೆಲ್ಲ ಬೆಳಿಗ್ಗೆನೆ ರೆಡಿ ಮಾಡಿದರೆ ಆಗೋದು. ನಂದು ಕೆಲಸ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ನೋಡಿ, ಇದು ಮಾತ್ರ ಚೆನ್ನಾಗಿದೆ, ಹುಳ ಏನಿಲ್ಲ, ತುಂಬ ಕ್ಲೀನಾಗಿದೆ. ಆದರೂ ಸ್ವಲ್ಪ ಬಿಸಿಗೆಲ್ಲ ಹಾಕಿದರೆ ಹುಳ ಇದ್ದರೂ ಒಂದು ವೇಳೆ ಸತ್ತೋಗುತ್ತೆ ಎಲ್ಲ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಬರೀ ನಾನು ಹೂ ಮಾತ್ರ ದಂಟಿರುತ್ತಲ್ವ ಅದನ್ನೆಲ್ಲ ಹಾಕಲ್ಲ ನಾನು, ಬರೀ ಇದು ಹೂ ಮಾತ್ರ ಕಟ್ ಮಾಡಿ ಹಾಕ್ತಾ ಇದ್ದೀನಿ.
ನಾನು ತರಕಾರಿ ಕ್ಲೀನ್ ಮಾಡುವಾಗ ಜಾಸ್ತಿ ವೇಸ್ಟ್ ಹೋಗೋದು. ಯಾಕಂದರೆ ಕೊತ್ತಂಬರಿ ಸೊಪ್ಪು ತಂದ್ರೆ ಹಾಗೆ ಬರೀ ಸೊಪ್ಪನ್ನು ಮಾತ್ರ ಹಾಕ್ತೀನಿ, ಅದು ಗಿಡ ತೆಗಿಯೋದೇ ಇಲ್ಲ, ಎಸೆಯೋದು. ಅದೇ ಫಸ್ಟಿಂದ ಆ ಥರ ಮಾಡಿ ಅಭ್ಯಾಸ ಆಗಿದೆ. ನಂಗೆ ಸುಮಾರು ಜನ ಬೈತಾರೆ, ನೀವು ಸುಮಾರು ತರಕಾರಿ ಎಲ್ಲ ವೇಸ್ಟ್ ಮಾಡ್ತೀರಾ ಅಂತ. ಬೇಗ ಅಡುಗೆ ಮಾಡ್ತಾ ಇದ್ದೀನಿ ನಾನು. ಆಲ್ರೆಡಿ 2 ಗಂಟೆ ಆಗೋಗಿ ಆಯಿತು, ಟೈಮ್ ಆಗಿದ್ದೇ ಗೊತ್ತಿಲ್ಲ. ಯಾವತ್ತು ನಾನು ಬೇಗ ಅಡುಗೆ ಮಾಡೋಳು, ಇವತ್ತೇ ಲೇಟ್ ಮಾಡಿದ್ದು ಅಂದರೆ. ಇವಾಗ ಬಿಸಿ ನೀರಲ್ಲಿ 10 ಮಿನಿಟ್ಸ್ ಆಯಿತು ನೋಡಿ. ಅರಿಶಿನ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. ಏನಾದರೂ ಹುಳ ಇದ್ದರೆ, ತುಂಬ ಕ್ಲೀನಾಗಿದೆ, ಚೆನ್ನಾಗಿತ್ತು. ಗೋಬಿ ಮಾತ್ರ ಫ್ರೆಶ್ ಆಗಿತ್ತು ತುಂಬ. ಇವಾಗ ಇದಕ್ಕೆ ನಾನು ಮಸಾಲ ರೆಡಿ ಮಾಡ್ತೀನಿ. ಫಸ್ಟು ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಎಲ್ಲ ಬೇಕು. ಇವಾಗ ಇದನ್ನ ಕ್ಲೀನ್ ಮಾಡ್ತೀನಿ. ಫಸ್ಟು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ಯಾಕಂದರೆ ನನಗೆ ಆಲ್ರೆಡಿ ನಂದು ಅಡುಗೆ ಟೈಮ್ ಆಗೋಗಾಗಿದೆ. ನನ್ನ ಮಗಳು ಕೋಪದಲ್ಲಿ ಕೂತಿದ್ದಾಳೆ. ಅವಳು ಕೋಪ ಸರಿ ಮಾಡಬೇಕಾದ್ರೆ ನಾನು ಬೇಗ ಅಡುಗೆ ಮಾಡಬೇಕು. ಇಲ್ಲಾಂದರೆ ಸಿಗ್ತಾಳೆ ಇರ್ತಾಳೆ, ಊಟನೇ ಮಾಡೋಕ್ಕೆ ಹೇಳಲ್ಲ ನನಗೆ. ಯಾಕಂದರೆ ಎಕ್ಸಾಮ್ ಬರೆದು ಸುಸ್ತಾಗಿ ಬಂದಿರ್ತಾರಲ್ವ ಮಕ್ಕಳು ಪಾಪ. ಮನೆಗೆ ಬಂದಾಗ ಊಟ ಇಲ್ಲಂದರೆ ಎಷ್ಟು ಕೋಪ ಬರುತ್ತೆ ಅಲ್ವಾ. ಹಾಗೆ ನನ್ನದೇ ಮಿಸ್ಟೇಕ್, ನಾನೇ ಬೇಗ ಅಡುಗೆ ಮಾಡಿಲ್ಲ. ಏನು ಮಾಡೋದೇಳಿ, ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲದೆ ನನ್ನ ಕೆಲಸ ಆಗಿಲ್ಲ. ಇಲ್ಲಾಂದರೆ ಬೇಗ ಕೆಲಸ ಮಾಡ್ತೀನಿ ನಾನು ಯಾವತ್ತು. ಇವಾಗ ಇದಕ್ಕೆ ಮಸಾಲ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಆಮೇಲೆ ಒಂದು 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಇವತ್ತು ನಮ್ಮ ಮನೇಲಿ ಎಲ್ಲ ಗ್ರೀನ್, ಮಜ್ಜಿಗೆ ಗ್ರೀನು, ಆಮೇಲೆ ಗೋಬಿ ಗ್ರೀನ್ ಮಸಾಲ ಎಲ್ಲ ಗ್ರೀನ್ ಆಗಿದೆ. ನನ್ನ ಡ್ರೆಸ್ ಮಾತ್ರ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಫುಲ್ ಗ್ರೀನೇ ನಮ್ಮ ಮನೇಲಿ. ಇವಾಗ ಶುಂಠಿ ಸ್ವಲ್ಪ ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಇದನ್ನಿಷ್ಟು ಗ್ರೈಂಡ್ ಮಾಡ್ಕೊತೀನಿ ಫಸ್ಟು. ನೋಡಿ ಈ ಥರ ಗ್ರೈಂಡ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ. ಅದು ತೆಂಗಿನಕಾಯಿ ತಂದಿದ್ದು ಕೊಬ್ಬರಿ ಆಗಿದೆ ಇವಾಗ ಸ್ವಲ್ಪ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿ ಮಸಾಲ ರೆಡಿಯಾಗಿದೆ. ಇವಾಗ ಒಂದು ಕಡಾಯಿ ಗ್ಯಾಸ್ಗೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಯಾಕಂದರೆ ಊಟ ಟೈಮ್ ಆಲ್ರೆಡಿ ಆಗೋಯ್ತು. ಅದಕ್ಕೆ ನಾನು ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಹಸಿವಾಗ್ತಿದೆ, ನನಗೂ ಹಸಿವಾಗ್ತಾ ಇದೆ. ಸಾಸಿವೆ ಹಾಕ್ಕೊಂಡೆ. ಪಟ್ ಕರಿಬೇವು ಹಾಕ್ಕೊಂಡೆ. ಓ ಮೈ ಗಾಡ್, ಈರುಳ್ಳಿ ಟೊಮೆಟೊ ಏನು ಕಟ್ ಮಾಡ್ಕೊಂಡೇ ಇಲ್ಲ. ಏನು ಅಡುಗೆ ಮಾಡೋದಪ್ಪ, ಎಷ್ಟು ಅರ್ಜೆಂಟ್ ಮಾಡಿದ್ರು ಅಡುಗೆ ಆಗ್ತಾ ಇಲ್ಲ. ನನಗೆ ಲೇಟಾಯಿತು. ಈರುಳ್ಳಿ ಹಾಕ್ಕೊಂಡೆ. ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ತುಂಬ ಹಸಿವಾದಾಗ ನೀಟಾಗಿ ಮಾಡ್ಕೊಳಕ್ಕಾಗಲ್ಲ. ಪಕ್ಕ ಕೊಚ್ಚೋದು ಹಾಕೋದೆ ನಾನು ಅಷ್ಟೇ. ಇಲ್ಲಾಂದರೆ ಕ್ಲೀನಾಗಿ ನೀಟಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಅಷ್ಟು ಟೈಮ್ ಇವಾಗ ಇಲ್ಲ. ಯಾಕಂದರೆ
ಆಲ್ರೆಡಿ ನನ್ನ ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಇವಾಗ ಟೊಮೊಟೊ ಹಾಕ್ತೀನಿ. ಒಂದೆರಡು ನಿಮಿಷ ಟೊಮೊಟೊ ಬೇಯಬೇಕು. ಒಂದೆರಡು ನಿಮಿಷ ಸಾಕು, ಜಾಸ್ತಿ ಟೈಮ್ ಬೇಡ. ಇವಾಗ ಕ್ಯಾಪ್ ತೆಗಿತೀನಿ. ಇವಾಗ ಟೊಮೊಟೊ ಬೇಯ್ತಾ ಬಂತು. ಇವಾಗ ನಾನು ಗೋಬಿ ಇಟ್ಟಿದ್ದೀನಲ್ಲ ಅದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿನೇ ಇದೆ ಅದು. ಇನ್ನೂ ನೀರು ಬಿಸಿನೇ ಇದೆ, ಬಿಸಿ ಇದಾಗಿಲ್ಲ. ಕೆಲವರು ಅರಿಶಿನ ಪುಡಿ ಹಾಕೊಳ್ಳಲ್ಲ, ಬರೀ ಉಪ್ಪು ಹಾಕ್ತಾರೆ ಅಷ್ಟೇ. ನಾನು ಅರಿಶಿನ ಹಾಕೋತೀನಿ. ಒಬ್ರೊಬ್ರು ಒಂಥರ ಇರುತ್ತಲ್ವಾ. ಇದೇ ಡೈಲಿ ನನ್ನ ಬರೀ ಅಡುಗೆ, ಬೆಳಿಗ್ಗೆಯಿಂದ ಸಂಜೆ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡೋದು, ಇದೇ ಕೆಲಸ. ಫುಲ್ ಡೇ ನಂದು ಇದೇ ಕೆಲಸ ಆಗ್ತಾ ಇರುತ್ತೆ ಈ ದಿನ. ಇವಾಗ ಗೋಬಿನ ಇದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಇದು ಗೋಬಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಮಸಾಲ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಮಟನ್ ಸಾರು ಮಾಡ್ದಂಗೆ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಗೋಬಿ ಗ್ರೇವಿ ರೆಡಿ ಆಗ್ತಾ ಇದೆ. ಒಳ್ಳೆ ಮಟನ್ ಸಾರು ನೋಡಿದಾಗ ಆಗ್ತಿದೆ. ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಕಡೆ ನೋಡಿ, ಬುರ್ಜಿ ಮಾಡೋಕ್ಕಿಟ್ಟಿದ್ದೀನಿ. ಈ ಕಡೆ ಬುರ್ಜಿ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗ ಗೋಬಿ ಗ್ರೇವಿ ತಿನ್ನಲ್ಲ, ಅವನಿಗೆ ರಸ ಮತ್ತು ಬುರ್ಜಿ. ಈ ಕಡೆ ಗ್ರೀನ್ ಗೋಬಿ ರೆಡಿ ಆಗ್ತಾ ಇದೆ ಗ್ರೇವಿ. ಆಯಿತು, ರೆಡಿ ಆಯಿತು. ಇನ್ನು ಊಟ ಮಾಡಿದ್ರೆ ಮುಗ್ದೋಯ್ತು. ಇದು ಮಟನ್ ಕಾಲಲ್ಲ ಮಾತ್ರ, ಮಟನ್ ಕಾಲು ಅಂತ ಅಂದ್ಕೋಬೇಡಿ. ಇದು ಗೋಬಿ ಮಟನ್ ಥರನೇ ಕಾಣಿಸ್ತಾ ಇದೆ. ಇವಾಗ ಮಜ್ಜಿಗೆ ರೆಡಿ ಮಾಡ್ತೀನಿ. ಅದೇ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಐಸ್ ಕ್ಯೂಬ್ ಆಗಿದೆ. ಇದು ಇವಾಗ ಒಂದು ಗ್ಲಾಸಿಗೆ ಹಾಕ್ಕೋತೀನಿ. ಇದಕ್ಕೆ ಮಜ್ಜಿಗೆ ಹಾಕ್ಕೋತೀನಿ ನೋಡಿ. ಇವಾಗ ಒಂದು 2 ನಿಮಿಷ ಗ್ರೀನ್ ಕಲರ್ ಬರುತ್ತೆ ನೋಡಿ. ಮಸಾಲ ಮಜ್ಜಿಗೆ ರೆಡಿಯಾಗಿದೆ.
ದಿನಾ ಮಜ್ಜಿಗೆಗೆ ಮಸಾಲ ಮಜ್ಜಿಗೆಯನ್ನು ರೆಡಿ ಮಾಡಬೇಕಂತಿಲ್ಲ. ಡೈಲಿ ಒಂದು ಸಲ ನೀವು ಐಸ್ ಕ್ಯೂಬ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಹಾಕ್ಕೊಂಡು ಕುಡಿಬೋದು. ನೋಡಿ, ನಂದು ಊಟ ರೆಡಿ ಆಯಿತು. ಇನ್ನು ಊಟ ಮಾಡಿದ್ರೆ ಆಯಿತು. ಮಕ್ಕಳಿಗೆ ಊಟ ಕೊಟ್ಟೆ. ಮಜ್ಜಿಗೆ, ಗೋಬಿ ಗ್ರೀನ್ ಮಸಾಲ ಗ್ರೇವಿದು, ಆಮೇಲೆ ಇದು ಬುರ್ಜಿ ರೈಸು, ಆಮೇಲೆ ರಸಮ್ ಇದೆ. ನನಗೆ ರಸಮ್ ಅಂದರೆ ಇಷ್ಟ ಇಲ್ಲ, ನಾನು ಗ್ರೇವಿಯಲ್ಲೇ ಊಟ ಮಾಡ್ತೀನಿ. ಇನ್ನು ಊಟ ಆದಮೇಲೆ ನಿಮಗೆ ನಾನು ಸಿಗ್ತೀನಿ.